Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಾನು ಒಂದು ಪ್ರಾಮಾಣಿಕ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಏನು ಇವತ್ತು ನಾವು 10 ರೂಪಾಯಿ ದುಡಿಲಿ ಅದರಲ್ಲಿ ಒಂದು 5 ರೂಪಾಯಿ ಬಡವರಿಗೆ ಹಂಚೋಣ ಒಂದು ದೃಷ್ಟಿಯಿಂದ ಇವತ್ತು ನಮಗೇನು ಬರೋದು ಬೇಡ, ಇದರಲ್ಲಿ ಏನು ಲಾಭ ಬೇಡ, ಅಟ್ಲೀಸ್ಟ್ ಜನ ನೆನೆಸ್ಲಿ ಅಥವಾ ನಾವು ಸತ್ ಮೇಲೆ ಒಂದು ಹೆಸರು ಇರಲಿ ಅನ್ನೋ ದೃಷ್ಟಿಯಿಂದ ಹಲವಾರು ಯುವಕರು ಇವತ್ತು ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಾ ಹೆಜ್ಜೆ ಆಗ್ತಕ್ಕಂಥದ್ದು. ಇದೇನು ಈ ಪ್ರಚಾರಕ್ಕೆ ಗಿಟ್ಟಿಸ್ತಕ್ಕಂಥ ಸಮಾಜ ಸೇವಕರ ನಡುವೆ ಇಂಥ ವ್ಯಕ್ತಿಗಳು ಕಾಣದೇ ಇರೋದು ವಿಪರ್ಯಾಸ. ಯಾಕೆ ವಿಷಯ ಹೇಳ್ತೇನೆ ಅಂದರೆ, ಇವತ್ತು ನೋಡಿ ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹೆಸರು ಕೇಳಿಬಿಟ್ರೆ ಸಾಕು, ಒಳ್ಳೆ ದುಡ್ಡು ಮಾಡಿರ್ತಾರೆ ಬಿಡ್ರಿ ಸರ್. ಏನು ಸರ್ ಅಧ್ಯಕ್ಷರು ಅಂದ್ರೆ ಏನು ಸುಮ್ಮನೆ ಸರ್? ಇವತ್ತು ದುಡ್ಡಿದ್ರೆ ರಾಜಕೀಯ ಮಾಡಬೇಕು, ದುಡ್ಡಿದ್ರೆ ದಾನ ಧರ್ಮ ಮಾಡಬೇಕು, ಏನು ಸುಮ್ಮನೆ ಏನು ಸರ್? ಒಳ್ಳೆ ದುಡ್ಡು ಮಾಡಿರ್ತಾರೆ ಬಿಡ್ರಿ ಸರ್ ಅಂತಾರ ಹಾಕೋದು ಮನೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಾರೆ ಸರ್. ಆಗ ಜೀವನದಲ್ಲಿ ಅದೆಷ್ಟೋ ಯುವಕರಿಗೆ ಒಂದಿಷ್ಟು ಓದಿ ನಾವೊಂದು ಗುರಿ ಮುಟ್ಟಬೇಕು, ಜನಸೇವೆ ಮಾಡಬೇಕು ಅನ್ನೋ ಗುರಿ ಇದ್ದರೂ ಕೂಡ ಎಲ್ಲೇ ಒಂದು ಕಡೆ ಆಗಿನ ಒಂದು ತಂದೆ ತಾಯಿ ಒಂದು ಪರಿಸ್ಥಿತಿ ಏನು ನಿಜವಾಗ್ಲೂ ಹೊಟ್ಟೆ ಹಸ್ಕೊಂಡಾಗ ಹಸಿರನ್ನ ಕೂಡ ರುಚಿ ಇರುತ್ತಂತೆ. ಅಂಥ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಅನೇಕ ಯುವಕರು ಇವತ್ತು ಓದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸಂಘ ಸಂಸ್ಥೆಯನ್ನು ಮಾಡಿಕೊಂಡು ಇವತ್ತು ಜನಸೇವೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಕೂಡ ವಿಶೇಷವಾಗಿ ಇವತ್ತು ನಾನು ಬಂದಿರತಕ್ಕಂಥ ವ್ಯಕ್ತಿಯ ಒಂದು ಕುಟುಂಬ ಭಾಳಷ್ಟು ಕಷ್ಟಪಟ್ಟಿರೋ ಒಂದು ಕುಟುಂಬ. ಬಹುಶಃ ಇವತ್ತು ಯಾವುದೇ ಒಂದಿಷ್ಟು ಈ ವ್ಯಕ್ತಿ ಹೊರಗಡೆ ಬಂದಾಗ ಒಬ್ಬರ ಹತ್ರ ಕೂಡ ಒಂದು ಟೀ ಕುಡಿದಿರ್ತಕ್ಕಂಥ ಮನುಷ್ಯ ಅಲ್ಲ. ಇವತ್ತು ಯಾರೇ ಕಂಡ್ರೂ ಅಣ್ಣ ಅಕ್ಕ ಅಂತಾನ ಅಂತ ಹೇಳ್ತಾನೆ ಸರ್ ಅಂತೇಳಿ. ಬಹುಶಃ ತಾವೇ ಒಂದಿಷ್ಟು 10 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಒಂದು ನಿಯತ್ತಿರ್ಬೇಕು ಸರ್ ಜೀವನದಲ್ಲಿ ಅಂತಕ್ಕಂಥ ಗುರಿ ಇಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ವ್ಯಕ್ತಿ. ಬಹುಶಃ ನಮ್ಮ ಸಂಡೂರು ಪಟ್ಟಣದಲ್ಲಿ ಬಿ ಗಂಗಾಧರ್ ಅಂತೇಳಿ, ಬಹುಶಃ ಬಿ ಗಂಗಾಧರ್ ಭೋವಿ ಒಡ್ಡರ ಸಮಾಜ ಸಂಘದ ಅಧ್ಯಕ್ಷರು. ಇವತ್ತು ನಾವು ಕೂಡ ದುಡ್ಡಿಲ್ದರೂ ಕೂಡ ಒಂದು ಜನಸೇವೆ ಮಾಡ್ಬೋದು, ರಾಜಕೀಯ ಮಾಡ್ಬೋದು. ಅದರಲ್ಲಿ ಕೂಡ ಜನರಲ್ಲಿ ಒಂದು ಮನೆ ಬಾಗಿಲಿಗೆ ಹೋಗಿ ಕಷ್ಟಗಳನ್ನು ಕೇಳ್ತಕ್ಕಂಥ, ಅವರಿಗೆ ಸ್ಪಂದನೆ ಕೊಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಕೂಡ ಇದೆ ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥವ್ರ ವ್ಯಕ್ತಿ ಇವತ್ತು ಗಂಗಾಧರ್ ಅವರು. ಬಹುಶಃ ಬೋವಿ ಅಂದ ತಕ್ಷಣವೇ ಈ ಸಮಾಜಕ್ಕೆ ಇವತ್ತು ಕೂಡ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಆದರೂ ಕೂಡ ಇವತ್ತು ಈ ಗಂಗಾಧರ್ ಅವರು ನಾನು ಕೇಳಿದೆ, ಈ ಒಂದು ಮನೆ ವಿಸಿಟ್ ಮಾಡಿದಾಗ ಕೇಳಿದೆ, ಸರ್ ನಿಮ್ಗೆ ಇದು ಬೇಕಾಗಿತ್ತಾ, ಹೆಂಗೆ ಸಪೋರ್ಟ್ ಮಾಡಿದ್ರು ನನಗೆ ಸರ್? ನಮ್ಮ ಸಮಾಜ ಇವತ್ತಿಗೂ ಕೂಡ ಹಿಂದುಳಿದಿದೆ, ಆದರೂ ಕೂಡ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಅಧ್ಯಕ್ಷ ಆದೆ ಸರ್ ಅಂತೇಳಿ. ಆದರೂ ಕೂಡ ನಿಮಗೇನಾದರೂ ಸಂಘ ಸಂಸ್ಥೆಗಳು ನಿಮಗೇನು ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾಳ ಖುಷಿಯಿಂದ ಹೇಳ್ಕೊಂಡ್ರು. ಈ ಒಂದು ಫೋಟೋಸು ಆ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಕ್ಕಂಥ ತೆಗೆದುಕೊಟ್ರು. ಬಹುಶಃ ಅವರು ತೆಗಿಬೇಕಾದ ಒಂದು ಸ್ಪೀಡ್ ನೋಡಿದರೆ ಏನೋ ಒಂದಿಷ್ಟು ಚೆಕ್ಗಳು ತೋರಿಸ್ತಾರೆ ಅಂದ್ಕೊಂಡೆ. ಸ್ನೇಹಿತರೆ, ಮೊದಲ ಕಾಲದ ಒಂದು ಹಳೆ ಪೆಟ್ಟಿಗೆಯಲ್ಲಿ ಈ ಸ್ವಾಮಿಗಳ ಫೋಟೋ ನಿಜವಾಗ್ಲೂ ಅದ್ಭುತ. ಯಾಕಂದರೆ ಇಂಥ ವ್ಯಕ್ತಿ ಕೂಡ ಈ ಒಂದು ಗುರುಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ, ಸಂಸ್ಕಾರ. ಬಹುಶಃ ನೋಡಿ, ಎಲ್ಲೇ ಒಂದು ಕಡೆ ಹೇಳ್ತೀವಿ ಇವತ್ತು ಸಂಘ ಸಂಸ್ಥೆಯವರಿಗೆ ಬೇಕಾದಷ್ಟು ಮನೆಗಳು ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರೆ, ಒಳ್ಳೆ ದುಡ್ಡು ಮಾಡಿರ್ತಾರೆ ಅಂತೇಳಿ. ಆದರೆ ಗಂಗಾಧರ್ ಅವ್ರ ಮನೆಯಲ್ಲಿ ನನಗೆ ಸಿಕ್ಕಿದ್ದು ಮಾತ್ರ ಈ ಗುರುಜಿ ಫೋಟೋ. ಕುಲ ಬಾಂಧವರಿಗೂ ಎಲ್ಲ ಸಮಾಜ ಸಂಘ ಸಂಸ್ಥೆಗಳಿಂದ ಜನನಾಯಕ ಅಪ್ಪು ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅಂಗವಾಗಿ ದಿನಾಂಕ 1/5/2026 ಬೆಳಗ್ಗೆ 10 ಗಂಟೆಗೆ ಗುರುಭವನದಲ್ಲಿ ಹಮ್ಮಿಕೊಂಡಿರ್ತಾರೆ. ತಾವು ಬನ್ನಿ, ನಾವು ಬರ್ತೀವಿ, ಬಂದು ಎಲ್ಲರೂ ಸಹಕರಿಸಿ ಅವರ ಒಂದು ಕಾರ್ಯಕ್ರಮ ನಿರ್ವಹಿಸೋಣ ಅಂತಂದು ನನ್ನಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅಂದ್ರೆ ನಿಜವಾಗ್ಲೂ ಬಡತನ ಅಡ್ಡಿ ಬರ್ತಾ ಏನಾದರೂ ಗುರಿ ಸಾಧನೆ ಮಾಡಿ ಸರ್, ನನ್ನ ಒಂದು ನಿಜ
ನಿಜ ಜೀವನದಲ್ಲಿ ನಮ್ಮ ತಂದೆ ತಾಯಿಯರು ಪಡೆದಿರೋದು, ನಾವು ಮೂಲತಃ ಆಂಧ್ರ ಪ್ರದೇಶದವರು, ವಲಸಿಗಾರರು. ನಾವು ಬೋಯಿ ಜನಾಂಗದವರು, ವಲಸಿಗಾರರು. ಆವತ್ತಿನ ದಿನದಲ್ಲಿ ಅಲ್ಲಿ ಬರಪೀಡಿತ ಪ್ರದೇಶ ಇದ್ದರಲ್ಲಿ ನಮ್ಮ ಸರ್ ಗೋರ್ಪಡೆ ಅವರು ತನ್ನ ಸ್ವಂತ ವೆಹಿಕಲ್ಗಳಿಂದ ನಮ್ಮ ಸ್ಮೇಯರು ಮತ್ತು ದೇವಿರಿ ಮತ್ತು ಸುಬ್ರಹ್ಮಣ್ಯಹಳ್ಳಿಯಲ್ಲಿ ನಮ್ಮ ತಂದೆ 14-15 ವರ್ಷದಲ್ಲಿ ಆವಾಗ ಬಾಲ್ಯವಿವಾಹ ಪದ್ಧತಿ ಇದ್ದಿಲ್ಲ. ಅವಾಗ ಮದುವೆ ಮಾಡ್ಕೊಂಬಂದು ಇಲ್ಲೇ ನಮ್ಮನ್ನೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ನಾವು ಇಲ್ಲೇ. ಅವರ ಒಂದು ಸಹಕಾರದಿಂದ, ಗೋರ್ಪಡೆ ಅವರ ಸಹಕಾರದಿಂದ ನಾವು ಇವತ್ತು ಅವ್ರ ಹೆಸರು ಹೇಳಿಕೆಂದೇ ನಾವು ಜೀವನ ಮಾಡ್ತಾಯಿದ್ದೀವಿ ಕೂಡ. ಯಾಕಂದರೆ ನಮಗೆ ಅವರು 1 ರೂಪಾಯಿ ಇಲ್ದಂಗೆ ನಮಗೆ ವಿದ್ಯೆ ಕೊಟ್ಟಿದ್ದಾರೆ. ನಾವು 1ರಿಂದ 7ನೇ ತರಗತಿ ಸುಬ್ರಹ್ಮಣ್ಯ, 8ರಿಂದ 10ನೇ ತರಗತಿ ದೇವಗಿರಿ, ಆಮೇಲೆ ಛತ್ರಪತಿ ವಿದ್ಯಾಸಂಸ್ಥೆಯಲ್ಲಿ ನಾವು ಓದಿದ್ವಿ ಸರ್. ಏನಂದರೆ ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರು ಓದಿಲ್ಲ. ಅವತ್ತಿನ ದಿನದಲ್ಲಿ ಅವರು ಡ್ರೈವರ್ ಕೆಲಸ ಮಾಡ್ತಾಯಿದ್ರು. ನಮ್ಮ ಮೈನ್ಸ್ನಲ್ಲಿ ಕೆಲಸ ಮಾಡಿ ದಿನನಿತ್ಯ ಏನು ಮಾಡಬೇಕು ಅಷ್ಟಕ್ಕೆ ಅವರು ಸೀಮಿತರಾಗಿದ್ದರು. ವಿಶೇಷವಾಗಿ ನಮ್ಮ ಸಮಾಜದವರು ಹೆಚ್ಚಿನ ತಿಳುವಳಿಕೆ ಇಲ್ಲದ ಕಾರಣ ನಾವು ವಿದ್ಯೆ ಅರ್ಧಕ್ಕೆ ನಿಂದಿರಿಸಿ ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡೋಣ ಅಂತಂದು ನಮ್ಮ ಮಕ್ಕಳಿಗೆ ಇವಾಗ ನನ್ನ ಮಗ ಕೂಡ ಫಸ್ಟ್ನೇ ಮಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ, ಇವಾಗ 3rd ಇಯರ್. ಹಿಂಗೆ ನನ್ನ ಮಕ್ಕಳಿಗೆ ಮೆಟ್ಲು 2 ಏರ್ಸ್ಕೊಂತ ಹೋಗ್ಬೇಕಂತ ನಮ್ಮ ನಿಜ ಜೀವನದಲ್ಲಿ ಮಾಡ್ತಾಯಿದ್ದೀವಿ. ಸಂಘ ಇದಕ್ಕೆ ಕಟ್ಟಿದ್ದೀನಿ ಅಂದರೆ ಸರ್, ಸಂಘ ಅಂದರೆ ಒಂದು ಕುಟುಂಬ. ಯಾಕಂದರೆ ನನ್ನ ಒಂದು ಕುಟುಂಬದಲ್ಲಿ ಸಮಸ್ಯೆಯನ್ನು ನನ್ನ ಮನೆಗೆ ಬಗೆಹರಿಸ್ಕೊಳ್ಳಾದೆ ಸಂಘದಲ್ಲಿ ಬಂದು ಎಲ್ಲ ನಮ್ಮ ಜನಾಂಗದವರು ಬಂದು ಈ ಸಮಸ್ಯೆ ಐತೆ ಗಂಗಾಧರ್ ಅವರೇ, ಈ ಸಮಸ್ಯೆನ ಏನು ಮಾಡೋಣ, ಈ ಸಮಸ್ಯೆ ಹಿಂಗಿದೆ ಅಂತಂದು ಅವ್ರು ಬಂದು ಹೇಳ್ಕೊಳಕ್ಕೆ ಈ ಒಂದು ಕುಟುಂಬ ಪರವಾಗಿ ಒಂದು ಸಂಘ ಕಟ್ಟಬೇಕಂತ ನನ್ನ ಒಂದು ಉದ್ದೇಶದಿಂದ, ಅದೇ ರೀತಿ ನಮ್ಮ ವೆಂಕಟೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಶ್ರೀನಿವಾಸ್ ಅವರ ಮೇರೆಗೆ ಕೂಡ ನಾನು ಒಪ್ಪಂದ ಮಾಡ್ಕೊಂಡು ಒಂದು ಸಂಘವನ್ನು ಕಟ್ಬಿಡೋಣ. ಯಾಕಾಗಲಿ, ಯಾಕಂದರೆ ಸಮಸ್ಯೆ ಅಂತಂದಿದ್ದರೆ ಅದು ಒಂದು ಕುಟುಂಬ, ಎಲ್ಲ ದುಃಖ ಕಷ್ಟ ದುಃಖಗಳನ್ನು ಹೇಳ್ಕೊಂತಾರೆ ಅಂತಂದು ನಾನು ಸಂಘವನ್ನು ಕಟ್ಟಿದ್ದೀನಿ ಸರ್. ಸಂಘ ನನ್ನ ಗುರುತಿಸೋಕ್ಕೆ ಹೊರತಾಗಿ ನಾನು ಗುರುತಿಸೋದು ತಪ್ಪು. ಅವರೇ ನನ್ನ ಗುರುತು. ಇಂಪಾರ್ಟೆಂಟ್ ಅಲ್ಲ, ಪ್ರಚಾರ ಇಂಪಾರ್ಟೆಂಟ್ ಅಲ್ಲ, ನನ್ನ ಸೇವೆನೇ ಇಂಪಾರ್ಟೆಂಟ್. ಅವ್ರು ಬಂದು ಇಂಥವ್ರು ಸೇವೆ ಮಾಡ್ತಿದ್ರಪ್ಪ ಅನ್ನೋದಕ್ಕೆ ಅವ್ರಿಗೆ ಒಂದು ಇಂಪಾರ್ಟೆಂಟ್. ಅಂದರೆ ಈ ಪೂಜೆ ಪುರಸ್ಕಾರ, ಈ ಗುರುದ ಫೋಟೋ ನೀವು ತೋರಿಸಿದ್ರಿ, ಈ ಭಕ್ತಿ ಭಾವ ಅಂದರೆ ಈ ತಂದೆ ತಾಯಿಯಿಂದ ಬಂದಿತ್ತು ಈ ಸಂಸ್ಕಾರ ಹೇಗೆ? ಹೌದು ಸರ್, ಹುಟ್ಟಿದಿಂದಲೇ ನಮ್ಮ ತಂದೆ ತಾಯಿಯರು ಏನು ಸಂಪ್ರದಾಯ ಇದೆಯೋ ಅದೇ ಸಂಪ್ರದಾಯ ನಾನು ಬೆಳೆಸ್ಕೊಂತ ಬರ್ತೇನೆ, ನನ್ನ ಮಕ್ಕಳಿಗೂ ಬೆಳೆಸ್ತಿದ್ದೀನಿ. ಇವತ್ತು ಗಂಗಾಧರ್ ಅವ್ರಿಗೆ ಏನೋ ಒಂದಿಷ್ಟು ಸಹಾಯ ಮಾಡಿದ್ರೆ ಅಥವಾ ಏನೋ ಒಂದಿಷ್ಟು ಒಳ್ಳೆತನ ಮಾಡಿದ್ರೆ ಎಲ್ಲಿ ಕೂಡ ಅದು ಹೇಳ್ಕೊಳ್ತಕ್ಕಂಥ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ನಿಜವಾಗ್ಲೂ ಗಂಗಾಧರ್ ಅವರಿಗೆ ಒಂದು ನೋವಿದೆ, ಇನ್ನೂ ಒಂದು ಗುರಿ ಮುಟ್ಟಕ್ಕಾಗ್ತಾ ಇಲ್ಲ, ಒಂದು ಆತಂಕ ಇದೆ ಅಂತಕ್ಕಂಥದ್ದು ಕೂಡ ಕೆಲವರೆಲ್ಲ ಹೇಳ್ತಾರೆ. ಅಂದರೆ ನಿಜವಾಗ್ಲೂ ನಿಮ್ಮ ಒಂದು ಗುರಿ ಅಥವಾ ಒಂದು ಕನಸು ಅಂತಕ್ಕಂಥದ್ದು? ಸರ್, ನನ್ನದೊಂದು ಗುರಿ ಏನಂದರೆ, ನನ್ನ ಜೀವನ ಇರೋದ್ರೊಳಗೆ ನಮ್ಮ ಸಮಾಜಕ್ಕೆ ಯಾವುದೋ ಒಂದು ಗುರುತು, ಈ ಅಧ್ಯಕ್ಷ ಇದ್ದಪ್ಪ ಈ ಕೆಲಸ ಮಾಡಿದ್ದಾನೆ ಅನ್ನೋ ಒಂದು ನಾನು ಜೀವನದ ಇದ್ರೂ ಇಲ್ಲಿದ್ರೂ ಕೂಡ ನನ್ನ ಹೆಸರು ಒಂದು ಚಿರಸ್ಮರಣೆ ಆಗಿರ್ಬೇಕಂತಂದು ಒಂದು ಆಸೆ ಅದನ್ನು ನಾನು ಭಾಳ ಸತತ ಪ್ರಯತ್ನ ಮಾಡ್ತಾಯಿದ್ದೀನಿ. ಬೇಕಾದಷ್ಟು ಅಡ್ಡಾಂಕಗಳು ಬರ್ತದೆ, ಅದು ಸಹಜ. ಅಡ್ಡಾಂಕಗಳು ಬರೋದು ಒಂದು ಸಕ್ಸಸ್ ಮುಂದೆ ಒಂದು ಇದ್ದೇ ಇರುತ್ತೆ. ಯಾವುದೋ ಒಂದು ಕುಂಠಿತ ಅನ್ನೋದು ಬರ್ತಾ ಇರ್ತವೆ. ಆ ಕುಂಠಿತನ ಕೂಡ ಎದೆ ಸಿಡಿಕೆಂದು ಮುಂದೆ ಹೋಗಿ ಅದನ್ನು ಗುರಿಯನ್ನು ತಲುಪೋ ಒಂದು ಉದ್ದೇಶ ನನ್ನಲ್ಲಿದೆ. ಬೇರೆಯವ್ರ ಪ್ರಾಬ್ಲಮ್ ಇರ್ಬೋದು, ಒಂದು ಫೋನ್ ನೋಡಿದ್ರೆ ತಟ್ಟನೆ ಅಲ್ಲಿ ಹೋಗಿ ಸ್ಪಂದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಏನು ಸಿಗುತ್ತೆ ನಿಮಗೆಲ್ಲ ಈ ಥರ ಒಂದಿಷ್ಟು ನೀವೇ ಮನೆಯಿಂದ ದುಡ್ಡು ಖರ್ಚು ಮಾಡಿ ಜನಕ್ಕೆ ಕೆಲಸ ಮಾಡ್ತಕ್ಕಂಥದ್ದು? ಅಂದರೆ ಏನು ನಿಮಗೆ ಸಮಾಧಾನ ಸಿಗುತ್ತೆ? ಸರ್, ನನಗೆ ಸಮಾಧಾನ ಅವರು ನನಗೆ ಕರೆ ಮಾಡಿರೋದೇ ನನಗೊಂದು ದೊಡ್ಡ ಸಮಾಧಾನ. ಅವ್ರಿಗೆ ಹೋಗಿ ನಾನು ಅವರ ಹತ್ರ ಓದೇಟಿಗೆ ಅವರಿಗೆ ಒಂದು ಧೈರ್ಯ ಬರುತ್ತೆ ಅಂತಂದು ಒಂದು ಉದ್ದೇಶದಿಂದ ಅವ್ರು ನನಗೆ ಮಾಡಿರೋದೊಂದು ಏನು ಕರೆ ಇರುತ್ತಲ್ಲ, ಆ ಕರೆಯೇ ನನಗೊಂದು ದೊಡ್ಡ ಬಹುಮಾನ ಅಂತಂದು ನಾನು ಅನ್ಕೊಂಡು. ಯಾಕಂದರೆ ಯಾವ ಸಂಘ ಸಂಸ್ಥೆಯಲ್ಲಿ ಯಾರೂ ಇದರಲ್ಲಿ ಏನೋ ದೊಡ್ಡ ಸ್ತಿಕೆಯಿಂದ ಮಾಡಿ ರೊಕ್ಕನ ಖರ್ಚು ಮಾಡೋ ಒಂದು ನಮ್ಮದೇ ರೊಕ್ಕ ಖರ್ಚಾಗುತ್ತೆ ಹೊರತಾಗಿ ಬೇರೆ ಯಾರ್ದು ರೊಕ್ಕ ಖರ್ಚಾಗಲ್ಲ. ಅವ್ರಿಗೊಂದು ನಂಬಿಕೆ, ನಮ್ಮ ಅಣ್ಣ ಇದ್ದಾನೆ, ಗಂಗಾಧರ್ ರಾತ್ರಿ 12 ಆದ್ರೇನು 1 ಗಂಟೆ ಆದ್ರೇನು ಫೋನ್ ಕರೆ ಮಾಡಿದರೆ ಲಿಫ್ಟ್ ಮಾಡಿ ಬಂದು ಅದು ಸಮಸ್ಯೆನ ಬಗೆಹರಿಸ್ತಾನೆ ಅನ್ನೋದು ಅವರ ಎದೆಯಲ್ಲಿ ತುಂಬಿಬಿಟ್ಟಿದೆ. ಅಷ್ಟೇ ಸಾಕು ಸರ್ ನನಗೆ. ಅಷ್ಟು ಬಿಟ್ಟರೆ ಏನು ಬೇಡ. ನಾನು ಎಲ್ಲಿ ಯಾರ ಹತ್ರ ನಾನು ಏನು ನನ್ನ ಅಧ್ಯಕ್ಷ ಅಂತಂದು ಯಾರ ಹತ್ರ ನಾನು ಅಂಗಾಲ ಹಚ್ಚಿಲ್ಲ. ತಾವು ಎಲ್ಲ ಹತ್ರ ಹೋಗಿರ್ತೀರ, ನನ್ನ ಬಗ್ಗೆ ಕೇಳಿರ್ತೀರ. ಇವತ್ತಿಗೂ ನಾನು ನನ್ನ ಸ್ವಂತ ರಕ್ತದಿಂದ ದುಡಿಮೆ ಮಾಡಿಕೊಂಡು
ಬಂದು ಸಂಘನೂ ಮತ್ತು ನನ್ನ ಮನೆಯನ್ನು ಎರಡನ್ನೂ ನಿಭಾಯಿಸ್ಕೊಂತ ಬರ್ತಾಯಿದ್ದೀನಿ ಸರ್. ಇದಕ್ಕಂದರೆ ಆ ದೈವ ಏನಿದೆಯಲ್ಲ ಆ ದೈವನೇ ನನಗೆ ಸಾಕ್ಷಿ. ಯಾವುದೋ ಒಂದು ಕೆಲಸ ಮಾಡೋಕ್ಕಾದ್ರೆ ಅದರ ಮೇಲೆ ಕೂಡ ಇವತ್ತು ನಾವು ಏನೋ ಒಂದಿಷ್ಟು ಬಿಸ್ನೆಸ್ ಮಾಡಿದ್ರೆ ಅದು ನಮ್ಮ ಒಂದು ಸ್ವಾರ್ಥಕ್ಕೆ ನಾವು ಹೇಳ್ತೀವಿ ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕು, ಸೈಟ್ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ತಾವು ಒಂದು ಸಮಾಜ ಸೇವೆ ಅಂತ ನಿಂತ್ಕೊಂಡ್ರೆ ಇದರಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡಿದ್ರಕ್ಕೆ ಏನಾದರೂ ಅಡ್ಡಿ ಅಂತಗಳು ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಈ ಥರ ನಾನು ಅಧ್ಯಕ್ಷ ಆಗ್ತೀನಿ ಈ ಥರ ಒಂದಿಷ್ಟು ಹೇಳಿದಾಗ ಕೂಡ? ಸರ್ ಅದು ಸಹಜ. ಏನಂದರೆ ನಮ್ಮ ಹೆಣ್ಮಕ್ಳು ನನಗೊಂದು ಬ್ಯಾಕ್ ಬನ್ ಅಂತಾರಲ್ಲ, ಒಂದು ಗಂಡಿಂದ ಒಂದು ಹೆಣ್ಣು ಇರ್ಬೇಕಂತಾರಲ್ಲ, ಅದು ನನಗೆ ಹಿಂದೆ ಏನು ನಮ್ಮ ಹಿರಿಯರು ಏನು ಬರ್ತಿದ್ದಾರಲ್ಲ ಅದು ಸತ್ಯ ಅನ್ನುತ್ತಾ ನನಗೆ ಅನಿಸ್ತಾ ಇದೆ. ನಾನು ಎಲ್ಲೇ ಹೋಗಲಿ ನನ್ನ ಹೆಂಡತಿ ಸಹಪಾಠಿ ಆಗಿದ್ದಾರೆ, ಅಷ್ಟು ಬಿಟ್ಟರೆ ನನಗೆ ಇನ್ನೇನಿಲ್ಲ ಸರ್. ಅವರು ಯಾವುದೇ ಕಾರಣಕ್ಕೂ ನೀನು ಹೋಗ್ಬೇಡ, ಕೆಲಸ ಮಾಡಬೇಡ ಅನ್ನೋದು ಇಲ್ಲ. ಯಾಕಂದರೆ ಬಡವರು ಇರ್ತಾರೆ, ಬಡವರಿಗಾಗಿ ಹೋಗು, ಶ್ರೀಮಂತರ ಹತ್ರ ಹೋಗ್ಬೇಡ. ಯಾಕಂದರೆ ದೊಡ್ಡರ ಮೂಲ ದೌಡಿಗೆ ಇದಂತಂದು ಗಾದೆ ಮಾತಿದೆ, ದೊಡ್ಡರ ಸಾಹಸ ಮಾಡಬೇಡ. ಎಷ್ಟೇ ನಮಗೆ ಬಡವ್ರ ಹತ್ರ ಹೋಗು, ಅವ್ರ ನಿನ್ನ ಇವತ್ತಿಲ್ಲ ಅಂದರೆ ಕೂಡ ಇನ್ನೊಂದು 10 ತಿಂಗಳಾದ್ರೂ ಕೂಡ, ಒಂದು ವರ್ಷ ಆದರೂ ಕೂಡ ನಿನ್ನ ಹೆಸರು ಹೇಳ್ಕೊಂತಾರೆ. ದೊಡ್ಡವ್ರು ಹೇಳ್ಕೊಳೋದಿಲ್ಲ ಅಂತಂದು ನಮ್ಮ ಹೆಣ್ಮಕ್ಳು ನನಗೆ ಬ್ಯಾಕ್ ಬೋನ್ನಾಗಿ ಇದ್ದಾರೆ ಸರ್. ಇವತ್ತೇನು ಉಪಾಧ್ಯಕ್ಷರು ಬಹುಶಃ ತಮ್ಮ ಮನೆಯಲ್ಲೇ ಕೂಡ ಬಂದರು, ಅವ್ರು ಕೂಡ ಭಾಳಷ್ಟು ನಾನು ಸಂದರ್ಶನ ಮಾಡಿದ್ದೇನೆ, ಅವ್ರ ಬಗ್ಗೆ ಭಾಳಷ್ಟು ಮಾಹಿತಿ ಇದೆ. ಆದರೂ ಕೂಡ ಇಂಥ ವ್ಯಕ್ತಿಗಳು ಏನೋ ಗಂಗಾಧರ್ ಅವರು ಆರಿಸಿ ಚಾಯ್ಸ್ ಮಾಡಿ ತೊಗೊಂಡಿದ್ದಂಗಿದೆ ಅಂತ ಅನ್ನೋಷ್ಟು ಮಟ್ಟಿಗೆ ಯಾವ ಥರ ಚಾಯ್ಸ್ ಮಾಡ್ಕೊಂಡಿಲ್ಲ ಸರ್. 2014ರಲ್ಲಿ ನೀವು ಹೇಳ್ದಂಗೆ ನನ್ನ ಹತ್ರ ₹1 ಕೂಡ ಇದ್ದಿಲ್ಲ. ನಮ್ಮ ನಂದಲೂರು ಅಣ್ಣವರು ಉಪಾಧ್ಯಕ್ಷರು NMDC ಎಂಪ್ಲಾಯ್ ಆಗಿದ್ದರು. ಅವ್ರಿಗೆ ನನಗೆ ಬೇಕಾದಷ್ಟು ಸಪೋರ್ಟ್ ಮಾಡಿದ್ರು. ಹಣ ಅಂದರೆ ಎಲ್ಲ ನಾವು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ಕಷ್ಟ ಸುಖಗಳು ಹೇಳೋಕ್ಕೆ ಕೂಡ ನಾನು ಇದ್ದೀನಿ, ನೀನು ಮುಂದೆ ಹೋಗಿ ನಿನಗೆ ಏನೇ ಬರಲಿ ನಾನು ನಿನ್ನ ಬ್ಯಾಕಪ್ನಾಗ ಇರ್ತೀನಿ ಅಂತಂದು ಭಾಳ ನನಗೆ ಹಣದ ರೂಪದಲ್ಲಿ ಅಂದರೆ ಕಷ್ಟದ ಕಾಲಕ್ಕೆ ಜನಕ್ಕೆ ಹೋಗಿ ಸಹಾಯ ಮಾಡೋಂತಂದು ಅವ್ರು ನನಗೆ ಬ್ಯಾಕ್ನಾಗಿದ್ದು ಸರ್. ಯಾಕೆ ನೀವು ಭಾಳ ವಿಶೇಷ ಆಸಕ್ತಿ ವಹಿಸಿದ್ದು ಯಾಕೆ ಗಂಗಾಧರ್ ಅವ್ರ ಮೇಲೆ? ಬೇರೆ ಭಾಳಷ್ಟು ಜನ ಯುವಕರಿದ್ದರು ಸಂಘ ಸಂಸ್ಥೆ ಅಧ್ಯಕ್ಷರು ಮಾಡೋಕ್ಕೆ. ಇವರಿಗೆ ಅನುಭವ ಇದೆ, ತಿಳುವಳಿಕೆ, ಸ್ವಲ್ಪ ಕಷ್ಟ ಬರಲಿ ನಷ್ಟ ಬರಲಿ ಯಾರನ್ನು ಬೇಜಾರು ಸಿಟ್ಟುತನ ಮಾಡಲ್ಲ. ನ್ಯಾಯ 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 ಅಂತ ಓದಾಡ್ತಾನೆ, ನ್ಯಾಯದ ಕೊಡ್ತಾನೆ. ಭವನ ಮಾಡಬೇಕು, ಜನದಾಗ ಆತನೊಂದು ಹೆಸರು ಉಳಿಬೇಕು, ಸೊಂಡೂರಿಗೆ ಆತನ ಹೆಸರು ಉಳಿಬೇಕು ಅಂತೇಳಿ ಅವ್ರಿಗೆ ಆಸೆ. ಆತೇನು ಈಗ ನೋಡಿ ಹೇಳಿದ್ರಲ್ಲ, ಅವ್ರನ್ನ ಇನ್ನೆದುರಿಗೇನೆ ಹೇಳಿದ್ರ ಮನೆ ಬಾಡಿಗೆ ಆಗಿದ್ವಿ ಅಂತ. ಅವರು ಏನೋ ಒಂದು ಮೋಸ ಮಾಡಿ ಅಧ್ಯಕ್ಷ ಅಂತೇಳಿ ಮೋಸ ಮಾಡ್ಬೋದು, ಅವ್ರ ಜೀವನದಾಗ ಇಲ್ಲ. ಅವ್ರಿಗೆ ದೇವ್ರಂತ ಹೇಳಲ್ಲ, ಅವಕಾಶ ಮಕ್ಕಳಿದ್ದಾರೆ, ಆತಗೆ ಆಸೆ ಆಕಾಂಕ್ಷೆಗಳು ಇಲ್ಲ. ಹಂಗಾಗಿ ನಾವು ಅವ್ರಿಗೆ ಯಾವತ್ತೂ ಹಿಂದೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಮೂಲಕ ಇರ್ತಾರೆ ಅಥವಾ ರಾಜಕೀಯದಲ್ಲಿ ಇಂಥದೇ ಓಡಾಡ್ತಾರೆ ಅಂತ ಏನಿಲ್ಲ, ಎಲ್ಲರ ಒಂದು ಸಮುದಾಯದಲ್ಲಿ ಓಡ್ತಾರೆ. ಇಂಥ ಜಾತಿ ಅವರು ಈ ಕ್ಯಾಸ್ಟ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲದರ ಬರ್ತಾನೆ ಮನುಷ್ಯ, ದೊಡ್ಡ ಕಾರ್ಯಕ್ರಮದಲ್ಲಿ ಬರ್ತಾನೆ, ಗುಂಡಾರಿಯಲ್ಲಿ ಬರ್ತಾರೆ, ಯಾರಾದ್ರೂ ಸ್ವರ್ಗಸ್ಥರಾದ್ರೆ ಬಂದು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಒಂದು ಸಂಡೂರ್ ಬಗ್ಗೆ ತಮ್ಮ ಕನಸು ಏನು ಸರ್? ಈ ಸಂಡೂರನ್ನ ಯಾವ ರೀತಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಏನು ಕೊರತೆ ಇದೆ ಅಂತಕ್ಕಂಥದ್ದು? ಸರ್, ಇವಾಗ ಸಂಡೂರಲ್ಲಿ ಭಾಳ ಜನ ವಿದ್ಯಾವಂತರಾಗಿಬಿಟ್ಟಿದ್ದಾರೆ. ವಿದ್ಯಾವಂತರಾಗಿ ಅವರೆಲ್ಲ ಫಾರಿನ್ಗಳು, ಬೆಂಗಳೂರು, ಮೈಸೂರು ಕಡೆಗೆ ಹೋಗ್ತಾಯಿದ್ದಾರೆ. ಅವ್ರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಆ ಮಕ್ಕಳಿಲ್ಲದೆ ಒಂದು ಕೊರತೆಯಿಂದ ಮನೆಯಲ್ಲಿ ಕುಂತ್ಕೊಂಡು ಬೇಜಾರ ರೂಪದಲ್ಲಿ ಕುಂತಿರ್ತಾರೆ. ಈ ಸಂಘ ಸಂಸ್ಥೆಯಲ್ಲಿ ಬಂದು ಅವರು ಬೇಜಾರುಗಳನ್ನು ಹಂಚ್ಕೊಳ್ಳಿ ಅಂತಂದು ಒಂದು ಸಮುದಾಯ ಭವನ ಕೂಡ ಕಟ್ಟಕ್ಕೆ ಅತಿ ಶೀಘ್ರದಲ್ಲಿ ನಾವು ಆ ಕಾರ್ಯಕ್ರಮ ಕೂಡ ಇಟ್ಕೊತಾ ಇದ್ದೀವಿ ಸರ್. ಮೊನ್ನೆ ಈ ವಿಧಾನಸಭಾ ಕ್ಷೇತ್ರದವರು ನಮಗೆ ಭಾಳಷ್ಟು ಅನುಕೂಲ ಮಾಡ್ತಾಯಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು ಹೇಳ್ತಾ, ನಮ್ಮ ಸಮಾಜದವರು ಕೂಡ ಭಾಳ ಚಿರಸ್ಮರಣೆಯಾಗಿ ಅವ್ರ ಮನೆ ಕುಟುಂಬದವರಾಗಿರ್ತೀವಿ ಅಂತಂದು ಕೂಡ ಹೇಳ್ಕೊತ ಇರ್ತಿದ್ವಿ. ಸಂಡೂರಲ್ಲಿ ನಾವು ಹೇಗೆ ಅಣ್ಣ ತಮ್ಮಂದರಾಗಿದ್ದೀವೋ ಅದೇ ರೀತಿಯಲ್ಲಿ ಮುಂದೆ ಕೂಡ ನನ್ನ ಕಷ್ಟದಲ್ಲೇ ಕೂಡ ತಾವು ಬಂದು ನನ್ನ ಸಹಕರಿಸಿ ಮುಂದೆ ಯಶಸ್ವಿ ಮುಂದೆ ನೀವು ಕೂಡ ಬಂದು ನನ್ನ ಬೆನ್ನಿಂದೆ ನಿಂದಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಸರ್.